ಇಂದಿನ ವಿಡಿಯೋ ಭಗವದ್ಗೀತೆಯ ಮಹತ್ವದ ಬಗ್ಗೆ. ಈ ವಿಡಿಯೋದಲ್ಲಿ ನಾವು ಭಗವದ್ಗೀತೆಯನ್ನು ಏಕೆ ಓದಬೇಕು, ಭಗವದ್ಗೀತೆಯನ್ನು ಓದುವುದರಿಂದ ನಮ್ಮಲ್ಲಿ ಬದಲಾವಣೆ ಹೇಗೆ ಬರುತ್ತದೆ ಮತ್ತು ಎಲ್ಲ ಹಿಂದೂ ಗ್ರಂಥಗಳಲ್ಲಿ ಭಗವದ್ಗೀತೆಯನ್ನು ಶ್ರೇಷ್ಠ ಗ್ರಂಥ ಎಂದು ಏಕೆ ಹೇಳಲಾಗುತ್ತದೆ ಎಂಬುದನ್ನು ತಿಳಿಯೋಣ. ಈ ಭಗವದ್ಗೀತೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಈ ಸಂಪೂರ್ಣ ವಿಡಿಯೋವನ್ನು ನೋಡಿ. ಮೊದಲನೆಯದಾಗಿ, ಪ್ರತಿಯೊಬ್ಬ ಹಿಂದೂವು ಭಗವದ್ಗೀತೆಯನ್ನು ಓದಬೇಕು. ಪ್ರತಿಯೊಂದು ಸನಾತನ ಮನೆಯಲ್ಲಿ ಭಗವದ್ಗೀತೆ ಇರಬೇಕು. ನಮ್ಮ ಹಿಂದೂ ಧರ್ಮದ ಪ್ರಕಾರ ಪ್ರತಿದಿನ ಭಗವದ್ಗೀತೆ ಗ್ರಂಥವನ್ನು ಪೂಜಿಸುವುದು ಅಥವಾ ಭಗವದ್ಗೀತೆ ಗ್ರಂಥದ ದರ್ಶನವನ್ನು ಹೊಂದುವುದು ಪುಣ್ಯದಾಯಕ ಎಂದು ಹೇಳಲಾಗುತ್ತದೆ. ಭಗವದ್ಗೀತೆ ಸಾಮಾನ್ಯ ಗ್ರಂಥವಲ್ಲ, ಅದು ಸಾಕ್ಷಾತ್ ಶ್ರೀಕೃಷ್ಣನ ಸ್ವರೂಪ. ಭಗವದ್ಗೀತೆಯಲ್ಲಿನ ಪ್ರತಿಯೊಂದು ಪದವು ಕೃಷ್ಣನ ಧ್ವನಿಯಾಗಿದೆ. ಶ್ರೀಕೃಷ್ಣನು ತನ್ನ ಸಂಪೂರ್ಣ ಜ್ಞಾನವನ್ನು ಭಗವದ್ಗೀತೆಯ ಮೂಲಕ ತಿಳಿಸುತ್ತಾನೆ. ಭಗವದ್ಗೀತೆಯಲ್ಲಿ ಅರ್ಜುನ ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಕೃಷ್ಣ ಉತ್ತರಿಸುತ್ತಾನೆ. ಅರ್ಜುನನ ಎಲ್ಲ ಗೊಂದಲಗಳನ್ನು ನಿವಾರಿಸುತ್ತಾನೆ. ಈ ವಿಡಿಯೋದಲ್ಲಿ ನಾವು ಭಗವದ್ಗೀತೆಯ ನಿಜವಾದ ಮಹತ್ವವೇನು ಎಂಬುದನ್ನು ತಿಳಿಯೋಣ. ಮೊದಲನೆಯದಾಗಿ, ಭಗವದ್ಗೀತೆಯನ್ನು ಭಗವದ್ಜ್ಞಾನ ಎಂದು ಹೇಳಲಾಗುತ್ತದೆ. ಅಂದರೆ ಅದು ಭಗವಂತನ ಜ್ಞಾನ, ಭಗವಂತನ ಶಕ್ತಿಯ ಬಗ್ಗೆ, ಭಗವಂತನ ಶ್ರೇಷ್ಠತೆಯ ಬಗ್ಗೆ ಮತ್ತು ನಾವು ಭಗವಂತನೊಂದಿಗೆ ಹೇಗೆ ಸಂಪರ್ಕ ಸಾಧಿಸಬಹುದು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತದೆ. ಭಗವದ್ಗೀತೆಯು ಧರ್ಮ ಮಾರ್ಗದಲ್ಲಿ ನಮ್ಮ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ಇದು ನಮ್ಮ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು ನಮಗೆ ಸಹಾಯ ಮಾಡುತ್ತದೆ. ಗೀತೆಯು ನಮ್ಮ ಜವಾಬ್ದಾರಿಗಳನ್ನು ನೆನಪಿಸುತ್ತದೆ ಮತ್ತು ಅದು ನಮಗೆ ಹೇಗೆ ಸಮತೋಲಿತ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ಭಗವದ್ಗೀತೆಯ ಪಾಠಗಳ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಗೀತೆಯ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಯುದ್ಧ ಭೂಮಿಯ ಮಧ್ಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಏಕೆ ಹೇಳಿದನು, ನಾವು ಭಗವದ್ಗೀತೆಯನ್ನು ಏಕೆ ಓದಬೇಕು ಅಥವಾ ನಮ್ಮ ಜೀವನದಲ್ಲಿ ಭಗವದ್ಗೀತೆಯ ಅವಶ್ಯಕತೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನ ಸಾರಥಿಯಾಗಿದ್ದನು. ಯುದ್ಧದ ಮೊದಲ ದಿನ ಶ್ರೀಕೃಷ್ಣನು ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಅರ್ಜುನನಿಗೆ ಪಠಿಸಿದನು. ಆದರೆ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಹೇಳಲು ಯುದ್ಧ ಭೂಮಿಯನ್ನು ಏಕೆ ಆರಿಸಿಕೊಂಡನು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇಲ್ಲಿ ಶ್ರೀಕೃಷ್ಣನು ನಮ್ಮ ಜೀವನವು ಯುದ್ಧ ಭೂಮಿಯಂತೆ ಎಂದು ನಮಗೆ ತಿಳಿಸುತ್ತಿದ್ದಾನೆ. ಪ್ರತಿದಿನ ನಾವು ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು, ಗೊಂದಲಗಳು, ಪ್ರಶ್ನೆಗಳನ್ನು ಎದುರಿಸುತ್ತೇವೆ. ಅದರಿಂದ ಈ ಎಲ್ಲ ಪ್ರಶ್ನೆಗಳಿಗೆ ಭಗವಂತ ಕೃಷ್ಣನು ಪರಿಹಾರವನ್ನು ಭಗವದ್ಗೀತೆಯ ರೂಪದಿಂದ ಕೊಟ್ಟನು. ಭಗವದ್ಗೀತೆಯು ಶ್ರೀಕೃಷ್ಣನ ನಿಜವಾದ ರೂಪವಾಗಿದೆ. ಭಗವದ್ಗೀತೆಯಲ್ಲಿರುವ ಪದಗಳು ನಮ್ಮ ಎಲ್ಲ ದುಃಖಗಳನ್ನು ನಾಶ ಮಾಡುವ ಬಾಣಗಳಂತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನಮ್ಮ ಎಲ್ಲ ಚಿಂತೆಗಳು, ಸಮಸ್ಯೆಗಳು, ಗೊಂದಲಗಳಿಗೆ ಪರಿಹಾರಗಳನ್ನು ನೀಡುತ್ತಾನೆ. ಮಹಾನ್ ಯೋಧನಾಗಿದ್ದ ಅರ್ಜುನನು ಗೊಂದಲಕ್ಕೊಳಗಾಗಿದ್ದನು, ಚಿಂತೆಗೀಡಾಗಿದ್ದನು. ಯುದ್ಧ ಭೂಮಿಯನ್ನು ನೋಡಿ ಅವನ ಮನಸ್ಸಿನಲ್ಲಿ ಬಹಳಷ್ಟು ಪ್ರಶ್ನೆಗಳು ಮೂಡಿದವು ಮತ್ತು ಆ ಪ್ರಶ್ನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅರ್ಜುನನು ತನ್ನ ಮಾರ್ಗದರ್ಶನಕ್ಕಾಗಿ ಶ್ರೀಕೃಷ್ಣನಿಗೆ ಶರಣಾದನು. ನಮ್ಮೊಳಗೆ ಯಾವಾಗಲೂ ಒಬ್ಬ ಅರ್ಜುನನು ಇರುತ್ತಾನೆ. ನಾವು ಕೆಲವೊಮ್ಮೆ ಗೊಂದಲಕ್ಕೊಳಗಾಗುತ್ತೇವೆ, ಚಿಂತಿತರಾಗುತ್ತೇವೆ ಮತ್ತು ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಹೊಂದಿರುತ್ತೇವೆ. ಆದರೆ ನಾವು ಅರ್ಜುನನಂತೆ ಶ್ರೀಕೃಷ್ಣನಿಗೆ ಶರಣಾದಾಗ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ನಮ್ಮ ಎಲ್ಲ ಗೊಂದಲಗಳು ನಿವಾರಣೆಯಾಗುತ್ತವೆ, ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಭಗವದ್ಗೀತೆಯು ನಮ್ಮ ಜೀವನವನ್ನು ನಡೆಸಲು ಮಾರ್ಗದರ್ಶಿಯಾಗಿದೆ. ಇದರಲ್ಲಿ ಧ್ಯಾನ, ಜ್ಞಾನ, ಕರ್ಮ ಮತ್ತು ನಮ್ಮ ಭಕ್ತಿಯ ಮಹತ್ವದ ಬಗ್ಗೆ ಶ್ರೀಕೃಷ್ಣನು ವಿವರಿಸಿದ್ದಾನೆ. ಭಗವದ್ಗೀತೆಯು ಬಾಂಧವ್ಯವಿಲ್ಲದೆ ನಮ್ಮ ಕರ್ತವ್ಯವನ್ನು ಪೂರೈಸುವ ಪ್ರಾಮುಖ್ಯತೆ, ಸ್ವಯಂ ಅರಿವಿನ ಶಕ್ತಿ, ಜೀವನದ ಯಶಸ್ಸು ಮತ್ತು ವೈಫಲ್ಯ ಎರಡರಲ್ಲೂ ಸಮಚಿತ್ತತೆಯ ಮೌಲ್ಯದಂತಹ ಹಲವಾರು ಜೀವನ ಪಾಠಗಳನ್ನು ನಮಗೆ ಕಲಿಸುತ್ತದೆ. ಇದು ಆತ್ಮದ ಶಾಶ್ವತ ಸ್ವರೂಪ, ಮನಸ್ಸನ್ನು ನಿಯಂತ್ರಿಸುವ ಮಹತ್ವ ಮತ್ತು ಜೀವನದಲ್ಲಿ ಬದಲಾವಣೆಯನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಸಹ ಒತ್ತಿ ಹೇಳುತ್ತದೆ. ಭಗವದ್ಗೀತೆಯು ನಮ್ಮ ಧರ್ಮದ ಬಗ್ಗೆ, ಜೀವನದ ಬಗ್ಗೆ, ನಮ್ಮ ಕರ್ತವ್ಯದ ಬಗ್ಗೆ ಕಲಿಸುತ್ತದೆ. ಜೀವನದಲ್ಲಿ ನಮ್ಮ ಧರ್ಮವೇನು ಎಂಬುದನ್ನು ಕಲಿಸುತ್ತದೆ. ಭಗವದ್ಗೀತೆಯು ನಮ್ಮ ಜೀವನದಲ್ಲಿ ಏಕೈಕ ಧರ್ಮವೆಂದರೆ ಭಗವಂತನ ಸೇವೆ ಮಾಡುವುದು ಎಂದು ನಮಗೆ ಕಲಿಸುತ್ತದೆ. ಇದು ನಮ್ಮ ಎಲ್ಲ ಇಂದ್ರಿಯಗಳಿಂದ ಭಗವಂತನ ಸೇವೆ ಮಾಡುವುದು ಹೇಗೆ ಎಂದು ನಮಗೆ ಕಲಿಸುತ್ತದೆ.
ಪ್ರತಿದಿನವೂ ಭಗವಂತನ ಆಶೀರ್ವಾದವಾಗಿದೆ. ಅದರಿಂದ ನಾವು ಪ್ರತಿದಿನ ವಿವಿಧ ಹೂವುಗಳಿಂದ ಅರ್ಪಿಸುವ ಮೂಲಕ, ನೈವೇದ್ಯವನ್ನು ಅರ್ಪಿಸುವ ಮೂಲಕ, ಭಗವಂತನ ಮಹಿಮೆಗಳನ್ನು ಹಾಡುವ ಮೂಲಕ, ಭಗವಂತನ ಗ್ರಂಥಗಳನ್ನು ಓದುವ ಮೂಲಕ ಮತ್ತು ಅವರ ಮಂತ್ರಗಳನ್ನು ಪಠಿಸುವ ಮೂಲಕ, ಭಗವಂತನನ್ನು ಪೂಜಿಸುವ ಮೂಲಕ ನಾವು ಭಗವಂತನ ಸೇವೆ ಮಾಡಬೇಕು. ಇದು ನಮ್ಮ ಪರಮಧರ್ಮ. ಧ್ಯಾನ, ಜ್ಞಾನ, ಕರ್ಮ ಮತ್ತು ನಮ್ಮ ಭಕ್ತಿಯ ಮೂಲಕ ಭಗವಂತನ ಸೇವೆ ಮಾಡಬೇಕೆಂದು ಭಗವದ್ಗೀತೆ ನಮಗೆ ಕಲಿಸುತ್ತದೆ. ಈ ಆರೋಗ್ಯಕರ ದೇಹವನ್ನು ನಮಗೆ ನೀಡಿದ್ದಕ್ಕಾಗಿ ನಾವು ಪ್ರತಿದಿನ ಭಗವಂತನಿಗೆ ಧನ್ಯವಾದ ಹೇಳಬೇಕು ಮತ್ತು ನಮ್ಮ ಮನಸ್ಸು, ದೇಹ ಮತ್ತು ಆತ್ಮವು ಭಗವಂತನ ಸೇವೆ ಮಾಡುವಂತಾಗಲಿ ಎಂದು ನಾವು ಯಾವಾಗಲೂ ಭಗವಂತನಲ್ಲಿ ಪ್ರಾರ್ಥಿಸಬೇಕು. ಗೀತೆಯು ಫಲಿತಾಂಶಗಳ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸದೆ ನಮ್ಮ ಧರ್ಮವನ್ನು ನಿರ್ವಹಿಸುವ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಇದರರ್ಥ ಫಲಿತಾಂಶಗಳ ಮೇಲೆ ಮಾತ್ರ ಗಮನ ಹರಿಸುವ ಬದಲು ನಮ್ಮ ಕ್ರಿಯೆಗಳ ಮೇಲೆ ಕೇಂದ್ರೀಕರಿಸುವುದು ಮುಖ್ಯ. ಏಕೆಂದರೆ ಫಲಿತಾಂಶಗಳು ಹೆಚ್ಚಾಗಿ ನಮ್ಮ ನಿಯಂತ್ರಣಕ್ಕೆ ಮೀರಿ ಇರುತ್ತವೆ. ಭಗವದ್ಗೀತೆಯು ನಮ್ಮ ಭೌತಿಕ ಸಂಪತ್ತು ಮತ್ತು ಲೌಕಿಕ ಆಸೆಗಳಿಂದ ಸ್ವಯಂ ಅರಿವು ಮತ್ತು ನಿರ್ಲಿಪ್ತೆಯ ಬಗ್ಗೆ ನಮ್ಮನ್ನು ಪ್ರೋತ್ಸಾಹಿಸುತ್ತದೆ. ಇದು ನಮಗೆ ಆಂತರಿಕ ಶಾಂತಿಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲು ಮತ್ತು ನಮ್ಮ ಎಲ್ಲ ದುಃಖಗಳಿಂದ, ಲೌಕಿಕ ಬಾಂಧವ್ಯಗಳಿಂದ ಮುಕ್ತರಾಗಲು ಸಹಾಯ ಮಾಡುತ್ತದೆ. ಭಗವದ್ಗೀತೆಯು ಸಮಚಿತ್ತತೆಯನ್ನು ಕಾಪಾಡಿಕೊಳ್ಳುವ, ಯಶಸ್ಸು ಮತ್ತು ವೈಫಲ್ಯ ಎರಡರಲ್ಲೂ ಶಾಂತ ಮತ್ತು ಸಮತೋಲನದಲ್ಲಿರುವ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಇದರರ್ಥ ನಮ್ಮ ಸಾಧನೆಗಳಿಗೆ ಅತಿಯಾಗಿ ಅಂಟಿಕೊಳ್ಳುವುದರಿರುವುದು ಅಥವಾ ಹಿನ್ನಡೆಗಳಿಂದ ಅನಗತ್ಯವಾಗಿ ದುಃಖಿತರಾಗಿರುವುದು. ನಮ್ಮ ದೇಹವು ತಾತ್ಕಾಲಿಕವಾಗಿದ್ದರೂ ನಮ್ಮ ಆತ್ಮವು ಶಾಶ್ವತ ಮತ್ತು ಅವಿನಾಶಿಯಾಗಿದೆ ಎಂದು ಗೀತೆ ಕಲಿಸುತ್ತದೆ. ಈ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದು ಜೀವನದ ಸತ್ಯವನ್ನು ಸ್ವೀಕರಿಸಲು ಮತ್ತು ನಮ್ಮ ಆಂತರಿಕತೆಯನ್ನು ಅಭಿವೃದ್ಧಿಪಡಿಸುವತ್ತ ಗಮನ ಹರಿಸಲು ನಮಗೆ ಭಗವದ್ಗೀತೆ ಸಹಾಯ ಮಾಡುತ್ತದೆ. ಭಗವದ್ಗೀತೆಯು ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ಮತ್ತು ನಮ್ಮ ಆಸೆಗಳನ್ನು ನಿಯಂತ್ರಿಸುವ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಅವು ನಮ್ಮ ಕ್ರಿಯೆಗಳು ಮತ್ತು ಭಾವನೆಗಳನ್ನು ಹೆಚ್ಚು ಪ್ರಭಾವಿಸುತ್ತವೆ. ನಮ್ಮ ಜೀವನದಲ್ಲಿ ಆಂತರಿಕ ಶಾಂತಿ ಮತ್ತು ಸ್ಥಿರತೆಯನ್ನು ಸಾಧಿಸಲು ಒಬ್ಬರ ಮನಸ್ಸನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಬದಲಾವಣೆಯು ಜೀವನದ ಅನಿವಾರ್ಯ ಭಾಗವಾಗಿದೆ ಎಂದು ಗೀತೆ ಹೇಳುತ್ತದೆ. ಬದಲಾವಣೆಯನ್ನು ಅನುಗ್ರಹದಿಂದ ಸ್ವೀಕರಿಸಲು ಮತ್ತು ಹೊಸ ಸನ್ನಿವೇಶಗಳಿಗೆ ಹೊಂದಿಕೊಳ್ಳಲು ಇದು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ. ಗೀತೆಯು ನಿಸ್ವಾರ್ಥ ಕ್ರಿಯೆಯನ್ನು ಪ್ರತಿಪಾದಿಸುತ್ತದೆ. ಅಲ್ಲಿ ನಾವು ನಮ್ಮ ಶ್ರಮದ ಫಲಗಳಿಗೆ ಅಂಟಿಕೊಳ್ಳದೆ ವರ್ತಿಸುತ್ತೇವೆ. ಈ ಅಭ್ಯಾಸವು ನಾವು ಕೇವಲ ವೈಯಕ್ತಿಕ ಲಾಭದ ಮೇಲೆ ಕೇಂದ್ರೀಕರಿಸದೆ ಹೆಚ್ಚಿನ ಒಳಿತಿಗೆ ಕೊಡುಗೆ ನೀಡುವತ್ತ ಗಮನ ಹರಿಸುವುದರಿಂದ ತೃಪ್ತಿ ಮತ್ತು ಉದ್ದೇಶದ ಭಾವನೆಗೆ ಕಾರಣವಾಗಬಹುದು. ಜೀವನವು ಅನಿರೀಕ್ಷಿತ. ಈ ಬೀಲುಗಾರನಂತೆ ನಾವು ಹೆಚ್ಚು ಚಿಂತಿಸದೆ ನಮ್ಮ ಅತ್ಯುತ್ತಮ ಗುರಿಯನ್ನು ಹೊಂದಿರಬೇಕು. ಸಾಮರಸ್ಯ ಮತ್ತು ತೃಪ್ತಿಕರ ಜೀವನವನ್ನು ನಡೆಸಲು ನಮ್ಮ ಜವಾಬ್ದಾರಿಗಳು, ಆಸೆಗಳು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಮತೋಲನಗೊಳಿಸುವ ಮಹತ್ವವನ್ನು ಇದು ಒತ್ತಿ ಹೇಳುತ್ತದೆ. ಇದು ಧರ್ಮದ ಪ್ರಕಾರ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ. ಭಗವದ್ಗೀತೆಯು ನಮ್ಮ ಮನಸ್ಸನ್ನು, ನಮ್ಮ ಆಲೋಚನೆಗಳನ್ನು ಹೇಗೆ ನಿಯಂತ್ರಿಸಬೇಕೆಂದು ನಮಗೆ ಕಲಿಸುತ್ತದೆ. ನಮ್ಮ ಮನಸ್ಸು ಶಕ್ತಿಶಾಲಿಯಾಗಿದೆ ಮತ್ತು ಅದೇ ಮನಸ್ಸು ನಮ್ಮನ್ನು ಗೊಂದಲಗೊಳಿಸುತ್ತದೆ. ಗೀತೆಯು ನಮ್ಮ ಮನಸ್ಸನ್ನು ನಿಯಂತ್ರಿಸುವ ಬದಲು ಮನಸ್ಸನ್ನು ನಿಯಂತ್ರಿಸಲು ಸಲಹೆ ನೀಡುತ್ತದೆ. ನಮಗೆ ಜ್ಞಾನದ ಕೊರತೆ ಇರುವಾಗ ನಮ್ಮಲ್ಲಿ ಭಯ ಬೆಳೆಯುತ್ತದೆ. ನಾವು ನಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ಪರಿಣಾಮವಾಗಿ ನಾವು ತಪ್ಪು ಮಾರ್ಗವನ್ನು ಆರಿಸಿಕೊಳ್ಳುತ್ತೇವೆ. ಭಗವಂತನ ನಾಮಸ್ಮರಣೆ, ಭಗವಂತನ ಪುಸ್ತಕಗಳನ್ನು ಓದುವುದು, ಗ್ರಂಥಗಳನ್ನು ಓದುವುದು ಮತ್ತು ಮಹಾನ್ ಆಚಾರ್ಯರ ಪ್ರವಚನವನ್ನು ಕೇಳುವುದು ಮುಂತಾದ ಭಕ್ತಿಪೂರ್ವಕ ಅಭ್ಯಾಸಗಳನ್ನು ಅಭ್ಯಾಸ ಮಾಡುವುದರಿಂದ ನಮ್ಮ ಆಲೋಚನೆಗಳನ್ನು ನಿಯಂತ್ರಿಸಲು ನಮಗೆ ಸಹಾಯವಾಗುತ್ತದೆ ಎಂದು ಭಗವದ್ಗೀತೆ ಎತ್ತಿ ಹೇಳುತ್ತದೆ. ನಮ್ಮ ಆಲೋಚನೆಗಳು ನಾವು ನಮ್ಮ ಮನಸ್ಸನ್ನು ಹೇಗೆ ಬಳಸುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಅದರಿಂದ ನಾವು ನಮ್ಮ ಮನಸ್ಸನ್ನು ಭಗವಂತನ ಸೇವೆಯಲ್ಲಿ ಬಳಸಿದ ನಂತರ ನಮ್ಮ ಆಲೋಚನೆಗಳು ಶುದ್ಧವಾಗುತ್ತವೆ ಮತ್ತು ನಮ್ಮ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತದೆ. ಭಗವದ್ಗೀತೆಯನ್ನು ಬ್ರಹ್ಮವಿದ್ಯೆ ಎಂದು ಕರೆಯುತ್ತಾರೆ. ಇದು ವಿಶ್ವದ ಅಂತಿಮ ಸತ್ಯ ಎಂದು ವಿವರಿಸುತ್ತದೆ. ಈ ಸಂಪೂರ್ಣ ವಿಶ್ವವು ರೂಪುಗೊಂಡಿರುವ ಈ ಸಂಪೂರ್ಣ ಸತ್ಯವನ್ನು ಹೇಗೆ ಅರಿತುಕೊಳ್ಳುವುದು ಎಂಬುದರ ಕುರಿತು ಇದು ಜ್ಞಾನವನ್ನು ಒದಗಿಸುತ್ತದೆ.
ವೇದಗಳು ಹೇಳುವಂತೆ ಸಂಪೂರ್ಣ ಸತ್ಯದ ಜ್ಞಾನವು ವಿಶ್ವದಲ್ಲಿರುವ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಲು ಕಾರಣವಾಗುತ್ತದೆ. ಈ ಜ್ಞಾನವು ತಕ್ಷಣದ ಸಮಸ್ಯೆಗಳನ್ನು ಪರಿಹರಿಸುವುದಲ್ಲದೆ ನಮ್ಮ ಅಜ್ಞಾನದ ಮೂಲ ಕಾರಣವನ್ನು ತೆಗೆದುಹಾಕುತ್ತದೆ, ನಮ್ಮೊಳಗೆ ಆಳವಾದ ಜ್ಞಾನೋದಯವನ್ನು ನೀಡುತ್ತದೆ. ಭಗವದ್ಗೀತೆಯು ಎಲ್ಲ ವೇದಗಳು, ಪುರಾಣಗಳು ಮತ್ತು ಉಪನಿಷತ್ತುಗಳ ಸಂಪೂರ್ಣ ಸಾರವಾಗಿದೆ. ಇದು ನಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಕಲಿಸುತ್ತದೆ. ಈ ಆಧುನಿಕ ಜೀವನದಲ್ಲಿ ಜೀವನವು ಬಹಳಷ್ಟು ಒತ್ತಡದಿಂದ ಬದುಕುವುದು ಕಷ್ಟಕರವಾಗಿದೆ. ಭಗವದ್ಗೀತೆಯನ್ನು ಓದುವುದರಿಂದ ನಾವು ಶಾಂತಿಯುತವಾಗಿ ಬದುಕಲು ಸಹಾಯವಾಗುತ್ತದೆ. ಇದಿಷ್ಟು ನಮ್ಮ ಜೀವನದಲ್ಲಿ ಭಗವದ್ಗೀತೆಯ ಮಹತ್ವದ ಬಗ್ಗೆ. ಒಬ್ಬ ಸನಾತನಿಯಾಗಿ ನಾನು ಪ್ರತಿಯೊಬ್ಬರಿಗೂ ಭಗವದ್ಗೀತೆಯನ್ನು ಓದಬೇಕೆಂದು ವಿನಂತಿಸುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.